ಒಂದು 41 ವರ್ಷದ ಯುವತಿ ಮದುವೆ ಆಗಿದೆ, ಹಸ್ಬೆಂಡ್ ಇಲ್ಲ, ಅಮ್ಮನ ಜೊತೆ ಇದ್ದಾರೆ. ಶಿವಮೊಗ್ಗ ಅವರಿಗೆ ಬ್ರೈನ್ ಹೆಮರೇಜ್ ಆಗುತ್ತೆ. ಬ್ರೈನ್ ಹೆಮರೇಜ್ ಆದಾಗ ಇಲ್ಲಿ ಅಶೋಕ್ ಸಂಜೀವಿನಿ ಆಸ್ಪತ್ರೆಯಿಂದ ಇಲ್ಲಿಗೆ ರೆಫರ್ ಆಗುತ್ತೆ, ಎನ್ಆಕ್ ಹಾಸ್ಪಿಟ್ಲಿಗೆ. ಅದು ನಿನ್ನೆ ಅದನ್ನು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ನಿನ್ನೆನೇ ಮಾಡಬೇಕಿತ್ತು. ಸ್ವಲ್ಪ ಜ್ವರ ಎಲ್ಲ ಬಂತು ಅಂತಂದು ಇವತ್ತಿಗೆ ಪೋಸ್ಟ್ಪೋನ್ ಆಯಿತು. BGS ಅಪೋಲೋ ಮೈಸೂರು ಹಾಸ್ಪಿಟ್ಲ್ ಅಲ್ಲಿಂದ ಟೀಮ್ ಬಂದಿದ್ದಾರೆ, ಅಜಯಗೌಡ ಟೀಮ್. ಶಿವ ಅಂತ ಒಬ್ಬರು ಟ್ರಾನ್ಸ್ಪ್ಲಾಂಟ್ ಇನ್ಚಾರ್ಜ್ ಇದ್ದಾರೆ. ನಮ್ಮಲ್ಲಿ ಪದ್ಮ ಅಂತ ಒಬ್ಬಳು ಆರ್ಗನ್ ಡೊನೇಷನ್ನ ಕೋಆರ್ಡಿನೇಟರ್, ಡಾಕ್ಟರ್ ವಿಜಯಕುಮಾರ್, ಅದಕ್ಕೆ ನೋಡಲ್ ಆಫೀಸರ್. ಅವರೆಲ್ಲ ಮೋಟಿವೇಟ್ ಮಾಡಿ ಅವರಿಗೆ, ಈಗ ತುಂಬ ಜನ ಬ್ರೈನ್ ಡೆಡ್ ಆಗಿ ಕೇಸ್ ಇರುತ್ತೆ, ಬಟ್ ಯಾರು ಒಪ್ಕೊಳ್ಳಲ್ಲ. ಅವ್ರ ಕಡೆಯವರು ರಮೇಶ್ ಅಂತ ಒಬ್ರು ಇದ್ದಾರೆ, ಬ್ರದರ್ ಎಲ್ಲ ಇದ್ದಾರೆ, ಅವರ ಬ್ರದರ್ಸ್ ಎಲ್ಲ ಬಂದಿದ್ದಾರೆ. ಅವರು ಪರ್ಮಿಷನ್ ಕೊಡ್ತಾರೆ ನಮಗೆ ಮಾಡಿ. ಸೊ ಅದಕ್ಕೆ ಏನು ಲೀಗಲ್ ಆಗಿ ಏನು ಪ್ರೊಸೆಸ್ ಇದೆ, ನಮ್ಮ ಸ್ಟೇಟ್ ಇನ್ಚಾರ್ಜ್ ಅವರಿಗೆಲ್ಲ ತಿಳಿಸಿ ಅದನ್ನು ಪ್ರೊಸೆಸ್ ಮಾಡ್ತೀವಿ. ಅಲ್ಲಿಂದ ಅದು ಒಪ್ಕೊಡ್ತಾರೆ. ಇವತ್ತು ಬೆಳಗ್ಗೆ ಲಿವರ್ ರಿಟ್ರೀವ್ ಆಯ್ತು. ಈಗ ಸರ್ಜರಿ ಮುಗಿದು ಲಿವರ್ ತೆಗೆದಿದ್ದಾರೆ. ಇದನ್ನು ಗ್ರೀನ್ ಕಾರ್ಡರ್ ಕೇಳಿದೆ, ಕಮಿಷನರ್ ಲೆಟರ್ ಹಾಕಿದ್ದೀವಿ. ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಾರಿ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಆರ್ಗನ್ ರಿಟ್ರೀವಲ್ ಮಾಡಿದ್ದಾರೆ. ಜೀವ ನಿಲ್ಲಲ್ಲ ಅನ್ನೋದೊಂದು ಗೊತ್ತಾಗಿದೆ. ಈ ಕಡೆ ಅವ್ರು ಹೋಗ್ತಾರೆ ಅಂತ ಹೇಳಿ ಇದಾಗಿದೆ. ಅವರಿಂದ ಯಾರು ಒಂದು ಜನಕ್ಕೆ 2 ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ನಾವು ಹೋಗಿ ತೊಗೊಂಡೋಗಿ ಮಣ್ಣು ಮಾಡಿಬಿಡ್ತೀವಿ, ಎಲ್ಲ ಸುಟ್ಟಾಕ್ಬಿಡ್ತೀವಿ. ಅಲ್ಲಿಂದ ಅದು ವೇಸ್ಟ್ ಆಗುತ್ತೆ. ಅಲ್ಲ, ಈಗ ನಿಮಗೆ ಫುಲ್ಲು ಬಂದಾಗ ಇದು ಚಲಾವಣೆ ಖರ್ಚು ಮಾಡಿ ಬರ್ತಿದ್ದು ದುಡ್ಡು ಆಂಬುಲೆನ್ಸ್ಗೆ ಲೋಡೆಡ್ ಆಗಿದೆ. ಡಾಕ್ಟರ್ ಬರ್ತಾ ಕೈಲಿದ್ದಾರೆ.